ದೀಪಣನೆ ಬ್ಯಾಕ್ ಟು ಫಾರ್ಮ್ ಆ್ಯಂಡ್ 16th CCL ಸ್ಟಾರ್ಟ್ ಆಗ್ತದೆ. ಮೊದಲನೇ ಮ್ಯಾಚು 2:30 ಇರುತ್ತೆ ಪಂಜಾಬ್ ಮೇಲೆ. ವೈಜಾಗಲ್ಲಿ ಆಡ್ತಾ ಇದ್ದೀವಿ. ಅದಾದಮೇಲೆ 23ಕ್ಕೆ ಮತ್ತು 25ಕ್ಕೆ ಕೊಯಂಬತ್ತೂರಲ್ಲಿರುತ್ತೆ. 3 ಮ್ಯಾಚಲ್ಲಿ ಅಕಸ್ಮಾತ್ 2 ಮ್ಯಾಚ್ ಗೆದ್ದಲ್ಲಿ ಅಥವಾ 3 ಮ್ಯಾಚ್ ಗೆದ್ದಲ್ಲಿ 31ನೇ ತಾರೀಕು ಮತ್ತು ಫೆಬ್ರವರಿ 1ನೇ ತಾರೀಕು ಫೈನಲ್ಸ್ ಇರುತ್ತೆ. ಅದು ಹೈದರಾಬಾದಲ್ಲಿ. ಹೇಗಿದೆ ನಿಮ್ಮ ಟೀಮ್ ಫಿಟ್ನೆಸ್? ಈಗ ಫಿಟ್ನೆಸ್ ಚೆನ್ನಾಗಿದೆ. ಪ್ರತಿ ವರ್ಷವೂ ಫಿಟ್ನೆಸ್ ಕನ್ಸರ್ನ್ಸಲ್ಲೇ ಯಾವಾಗಲೂ ಸ್ವಲ್ಪ ಟೀಮ್ ಸ್ಟ್ರೆಂತ್ ಕಮ್ಮಿ ಇರ್ತಾಯಿತ್ತು. ಈ ವರ್ಷವೂ ಹಂಗೆ ಸ್ವಲ್ಪ ಫಿಟ್ನೆಸ್ ಕನ್ಸರ್ನ್ಸ್. ಮಂಜು ಅವರು ಇಂಜುರಿ ಆಗಿದೆ ಮತ್ತು ಇನ್ನೊಬ್ಬರಿಗೆ ಇಂಜುರಿ ಆಗಿದೆ. ಸೊ ಟೋಟಲ್ ಟೀಮ್ ಸ್ಟ್ರೆಂತೆ 14 ಜನ. ಸೊ ಫಿಟ್ನೆಸ್ ಆಲ್ರೌಂಡರ್ ನೀವು ಇದ್ದೀರಲ್ಲ, ಒಬ್ಬರಿಂದ ಟೀಮ್ ಗೆಲ್ಲಲ್ಲ, ಎಲ್ಲರ ಟೀಮ್ ಎಫರ್ಟ್ ಇರಬೇಕು ಟೀಮ್ ಸ್ಪೋರ್ಟಲ್ಲಿ. ಆ್ಯಂಡ್ ಪ್ರತಿ ವರ್ಷವೂ ಫೈನಲ್ಸ್ ಹತ್ತತ್ರ ಬಂದು ಸೋಲ್ತಾ ಇದ್ದೀವಿ. ಈ ವರ್ಷ ಕಪ್ ತರೋಣ ಅನ್ನೋ ಆಸೆಯಲ್ಲಿದ್ದೀವಿ. ಬೆಂಗಳೂರಿನಲ್ಲಿ ಆಡ್ತಿಲ್ಲ ಈ ಸರಿ. ತುಂಬ ನೋವಿದೆ. ಬೆಂಗಳೂರಿನಲ್ಲಿ ನಮಗೆ ಗ್ರೌಂಡ್ ಸಿಗ್ದಲೇ ಇರೋದು. ಅಥವಾ ಮೈಸೂರು ಟ್ರೈ ಮಾಡಿದ್ವಿ, ಆಮೇಲೆ ಹುಬ್ಳಿ ಟ್ರೈ ಮಾಡಿದ್ವಿ. ಸಿನ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಕೋರ್ಟು ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ನಮಗೆ ಗ್ರೌಂಡ್ ಸಿಗ್ತಾ ಇಲ್ಲ. ತುಂಬ ಜನ ಅಭಿಮಾನಿಗಳು ಬೇಜಾರು ವ್ಯಕ್ತಪಡಿಸಿದ್ದಾರೆ. ಅಂದರೆ ನಮ್ಮ ಹೋಮ್ ಗ್ರೌಂಡಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಮ್ಯಾಚು ಕೂಡ ಇಲ್ಲ ಅಂತ. ನಮಗೂ ನಿಮ್ಗೆ ಎಷ್ಟು ಬೇಜಾರಾಗ್ತಿದೆಯೋ ಅಷ್ಟೇ ಬೇಜಾರಾಗ್ತಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ನಮ್ಮ ಕೈಯಲ್ಲಿಲ್ಲ. CCL ಅವರು ಕೂಡ ತುಂಬ ಇಂಟ್ರೆಸ್ಟೆಡ್ ಇದ್ದರು ಬೆಂಗಳೂರಿನಲ್ಲಿ ಅಥವಾ ಮೈಸೂರಲ್ಲಿ ನಡೆಸಬೇಕು ಅಂತ. ಬಿಕಾಸ್ ಅವ್ರಿಗೆ ಗೊತ್ತು ಕರ್ನಾಟಕ ಬುಲ್ಡೋಸರ್ಸ್ ತಾಕತ್ತೇನು ಅಂತ, ಅವ್ರ ಫ್ಯಾನ್ಸ್ ತಾಕತ್ತೇನು ಅಂತ. ಮ್ಯಾಚ್ ನಡೀತು ನಮ್ಮ ಹೋಮ್ ಗ್ರೌಂಡಲ್ಲಿ ಅಂತಂದರೆ ತುಂಬ ಜನ ಸಾಗರನೇ ಬರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಕೋರ್ಟ್ ಆಜ್ಞೆ ಇರೋದ್ರಿಂದ ನಾವು ಮ್ಯಾಚ್ ನಡೆಸೋಕ್ಕಾಗ್ತಿಲ್ಲ. ಬಟ್ ನಿಮ್ಮೆಲ್ಲರ ಸಪೋರ್ಟು ಜಿಯೋ ಹಾಟ್ಸ್ಟಾರ್ನಲ್ಲಿ ನೋಡೋ ಮುಖಾಂತರ ದಯವಿಟ್ಟು ತೋರಿಸಿ ಅಂತ ಕೇಳ್ಬೋದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.